ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಾಗಭೂಷಣ್ ಅವರೇ ಡೈರೆಕ್ಟ್ ಹೇಳ್ತಾ ಇದ್ರು ಸತ್ಯಗಿರೋದು ಫೋಟೋ ತೆಗಿತಿದ್ದೀರಂತ, ಯಾಕೆ ಜೀವಂತವಾಗಿರೋರು ಯಾರು ಪ್ರೀ ವೆಡ್ಡಿಂಗ್ ಶೂಟ್ ಕರಿತಿಲ್ವಾ? ನಾನೇ ಮಾಡಿಸ್ಕೊಂಡಲ್ಲ ಪ್ರೀ ವೆಡ್ಡಿಂಗ್ ಶೂಟ್. ಅದಕ್ಕೆ ಕಂಗ್ರಾಚುಲೇಷನ್ಸ್. ಇತ್ತೀಚೆಗಷ್ಟೇ ಮದುವಾಗಿದ್ದಾರೆ ನಾಗಭೂಷಣ್ ಅವರು, ಚಪ್ಪಾಳೆಯನ್ನು ಪ್ಲೀಸ್. ನಿಮಗೆ ಬೇಗ ಮದುವಾಗಲಿ. ಅದೇನಂತ ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಇಷ್ಟು ದೊಡ್ಡದಾಗಿ ಏನು ಹೇಳ್ಬೇಕಾಗಿಲ್ಲ. ಆಗತ್ತೆ, ಟೈಮ್ ಟು ಟೈಮ್ ಎಲ್ಲ ತಾನೇ ಪಡ್ತಾನೆ ತಾನೇ ಆಗುತ್ತೆ. ಟಗರಪಲ್ಲೆ ಎಲ್ಲ ಮಾಡಿ ನಮ್ಮೂರು ಮಾರಿ ಹಬ್ಬ ಬಂದಿರೋ ಟಗರಪಲ್ಲೆ ಕೊಡಿಸ್ತಾ ಇದ್ದೆ. ಇರ್ಲಿ, ಎಲ್ರು ನಮಸ್ಕಾರ, ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಏಪ್ರಿಲ್ 5 ಡೇಟ್ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 5 ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ, ಯಾಕೆ ನೋಡಬೇಕು ಪ್ರತಿ ಸಲನೂ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಯಾಕೆ ನೋಡಬೇಕು ಯಾಕೆ ನೋಡಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ. ಸರಿನಾ? ರಚಿತಾ ರಾಮ್ ಅವರು ಇದ್ದಾರೆ, ಇನ್ನೇನು ಬೇಕು ಸಿನಿಮಾದಲ್ಲಿ ಅಲ್ವಾ? ಅವರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ? ಸತೀಶ್ ಅವರು ಇದ್ದಾರೆ, ಶಿವರಾಜ್ ಕೆ ಅವರು ಪೇಟರ್ ಇದ್ದಾರೆ, ನಾನಿದ್ದೀನಿ, ಪೂರ್ಣಚಂದ್ರ, ದಿಗಂತ್ ಅವರು, ಒಂದು ದೊಡ್ಡ ತಾರಾ ಬಳಗ ಇದೆ ಸಿನಿಮಾ ತುಂಬ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಮತ್ತು ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದ್ದಾರೆ. ಈಗ ಯಾವ್ದಾದ್ರು ನೀವು ಹಾಸ್ಪಿಟ್ಲಿಗೆ ಹೋದರೆ ಏನು ಹೇಳ್ತೀರಾ? ಈಗ ಒಬ್ರು ಹೋದರೆ ನಾನು ಆ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ನೀನು ಹೋಗು ವಾಸಿ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಯಾರು ಒಳ್ಳೆ ಡಾಕ್ಟ್ರ್ ಇದ್ದರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ, ಈ ಡಿ ಬಾಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ. ಯಾಕೆಂದ್ರೆ ಹಳೆ ಪೇಷಂಟ್ ನಾನು ಮುಂಚೆ ನನ್ನ ಟಗರಪಲ್ಲೆ ಟ್ರೇಲರ್ ರಿಲೀಸ್ ಅವ್ರು ಮಾಡಿದ್ರು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಬಂದರೆ ಟ್ರೇಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಮತ್ತು ಗೆಳೆಯ ಡಾಲಿ ಧನಂಜಯ್ ಬಂದಿದ್ದಾರೆ. ಅವ್ರು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತೂ ಅಂದರೆ ನಿಮ್ಮ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ, ನೀವು ಏನು ಮಾಡ್ತೀವೋ ಮಾಡು ಅಂತ. ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೇ ನೋಡಿ ಅವರೇ ಬಂದು ಕೂತಿದ್ದಾರೆ. ಇದು ಒಂದು ಸೂಚನೆ ಅಷ್ಟೇ. ಎಸ್,